ಮಿನಿಟ್ ಮೇಲೆ ಯಾರ್ದೋ ಹೆಲಿಕಾಪ್ಟರ್ ಬರ್ತಿದೆ, ಯಾರು ಬರ್ತಾರಂತ ನೋಡೋಣ. ನಮ್ ಸಿದ್ದು ಬಾಯಿ ಬಂದ್ರಲ್ರಪ್ಪ. ಓಕೆ ಸ್ಟಾಪ್ ಸ್ಟಾಪ್. ಹಾ ಸಿದ್ದು ಬಾಯಿ, ಈ ನಮ್ ದೊಡ್ಡ ಗೌಡ್ರು ಏನೋ ನಿಮ್ಮನ್ನ ಸಿಎಂ ಆಗಕ್ಕೆ ಬಿಡಂಗಿಲ್ಲ ಅಂದ್ರಲ್ಲ. ನಾನು ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಅವರು, ನಮ್ಮ MLA ಗಳು ಅವರಲ್ವಲ್ಲ. ಕರೆಕ್ಟ್ ಬಿಡ್ರಿ. ದೇವೇಗೌಡ ಮನೆಯವರ ನಾನು ಮಾಡೋರು? ನಾನು ಮಾಡೋರು ಯಾರು? ನಮ್ಮ ಹೈಕಮಾಂಡು, ನಮ್ಮ MLA ಗಳು ಮಾಡೋದು. ಅವ್ರು ಯಾರು ಹೇಳಕ್ಕೆ ನನಗೆ? ಊಹಿಸಿ. ಏಹೆ ಹೋಗ್ಲಿ ಬಿಡ್ರಿ, ಏನೋ ಹಂಗಂದ್ರಪ್ಪ. ಅವ್ರೇನು ಅವ್ರು ಬಂದು ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದಕ್ಕೆ. ಓ ಮೇ ಬಿ ಅವರು ನಮ್ಮ ಪುತ್ರ ಕುಮಾರಣ್ಣ ಸಿಎಂ ಆಗ್ತಾನೆ ಅನ್ನೋದ್ರ ಬದಲಾಗಿ ನೀವು ಸಿಎಂ ಆಗಲ್ಲ ಅಂತ ಹೇಳಿರ್ಬೇಕು. ಅದು ಭ್ರಮ, ಕನಸು ಕಾಣ್ತಾ ಇದ್ದಾರೆ ಅಷ್ಟೇ, ಭ್ರಮೆನಲ್ಲಿದ್ದಾರೆ. ಓಕೆ ಈ ಮ್ಯಾಟ್ರ್ ಹೋಗ್ಲಿ ಬಿಡ್ರಿ. ಏನಿವೆ ಮುಂದೆ ನೀವು ಏನ್ ಮಾಡ್ತೀರಿ? ಹಾಗೆಲ್ಲ ಚುನಾವಣೆ ಬಂದ್ಮೇಲೆ ಬಿಡ್ತೀವಿ ಬಾಣಗಳಾಗಿ ನೋಡಿ ಸ್ವಲ್ಪ. ಓಕೆ ಸಿದ್ದು ಬಾಯಿ, ಅಂದಾಗೆ ಮತ್ತೆ ಮುಂದೆ ಯಾರು ಬರ್ತಾರಪ್ಪ ನಿಮ್ಮ ಪಕ್ಷಕ್ಕೆ? ಈಗ ಬಂದಿರೋರೆಲ್ಲ ಕೆಲವು ಹೆಸರುಗಳು ಕಳಿಸಿ ಆಗದೆ ಬರ್ತಾ ಇದ್ದಾವೆ. ನಾವು ಅವ್ರಿಗೆ ಅಲ್ಲಿ ಹೈಕಮಾಂಡ್ ಕಳಿಸ್ತೀವಿ, ಹೈಕಮಾಂಡ್ ಅವ್ರು ಒಪ್ಕೊಂಡ್ರೆ. ಓ ಹಂಗ ಅಲ್ಲ, ನಮ್ಮ ರಾಮಣ್ಣರು ಇಲ್ಲೇ ಅದ್ರಲ್ರಪ್ಪ. ರಾಮಣ್ಣರ, ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದ್ರ ನೀವೇನ್ ಮಾಡ್ತೀರಿ? ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ 6 ಕೋಟಿ ಕನ್ನಡಿಗರಿಗೆ ಎಷ್ಟು ವಿದ್ಯುತ್ ಅನ್ನು ತಯಾರು ಮಾಡಬೇಕು ಅಷ್ಟು ವಿದ್ಯುತ್ ಅನ್ನು ತಯಾರು ಮಾಡಿಕೊಂಡು ಮುಂಬರುವಂತ ದಿನಗಳಲ್ಲಿ 12 ತಾಸು ಕರೆಂಟ್ ಕೊಡುವಂತ ಕೆಲಸ BSR ಕಾಂಗ್ರೆಸ್ ಪಕ್ಷ ಮಾಡುತ್ತಂತ ಹೇಳಿ ತಮ್ಮೆಲ್ಲರಿಗೆ ಮಾತನ್ನು ಕೊಡ್ತೀನಿ ಸ್ನೇಹಿತರೆ. ಹಂಗ ಆಯ್ತು ಬಿಡ್ರಪ್ಪ. 12 ತಾಸು ಕರೆಂಟ್ ಬಂದಂದ್ರೆ ನಾವು ಮೇ ಬಿ ಈ ಗುಜರಾತ್ ಅನ್ನ ಸೈಡ್ ಹೊಡಿತೇವಿ. ಹೌದು, ನೀವು ಅಧಿಕಾರಕ್ಕೆ ಬರಾಕ ಏನ್ ಮಾಡ್ಬೇಕಂತ? ಇಲ್ಲಿ ಕುಂತಂತ ಜನರೆಲ್ಲರೂ ಕೂಡ ಶ್ರೀರಾಮ್ನಂತ ತಿಳ್ಕೊಂಡ್ರೆ ಮಾತ್ರ ತಾವು ಇವತ್ತು ಅಧಿಕಾರ ಬರ್ಲಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಏನ್ ಮಾಡ್ಬೇಕ್ರಿ? ಇಲ್ಲಿ ಕುಂತಂತ ಜನರೆಲ್ಲರೂ ಕೂಡ ಶ್ರೀರಾಮ್ನಂತ ತಿಳ್ಕೊಂಡ್ರೆ ಮಾತ್ರ ತಾವು ಇವತ್ತು ಅಧಿಕಾರ ಬರ್ಲಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ರಾಮ 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 ನೀಲಿ ಮೇಘ ಶ್ಯಾಮ. ಅಲ್ರಿ, ಒಂದ್ ವೇಳೆ ಕಡಿಮೆ ಸೀಟ್ ಬಂದ್ರೆ ಹೊಂದಾಣಿಕೆ ಮಾಡ್ಕೊಂತೀರೇನು? ನಾನು ಯಾರ ಹತ್ರ ಕೂಡ ಹೊಂದಾಣಿಕೆಯನ್ನು ಮಾಡ್ಕೊಳಕ್ ಹೋಗಲ್ಲ. 224 ಕ್ಷೇತ್ರಗಳಲ್ಲಿ ನಮ್ಮ ಎಲ್ಲಾ ಅಭ್ಯರ್ಥಿಗಳು ನಿಲ್ತಾರ. ಓಕೆ, ಸ್ವಂತ ಶಕ್ತಿಯಿಂದ 160 ಸ್ಥಾನಗಳಿಂದ ಕರ್ನಾಟಕ ರಾಜ್ಯವನ್ನು ಚಿಕ್ಕಾಣಿ ನೀಡುತ್ತೀವಿ. ಅಲಾ ಇವ್ರ ಹಂಗಂದ್ರ ಇವ್ರದೊಂದು 165 ಸೀಟು, ಈ ನಮ್ಮ KJP ಇವ್ರದ್ದು 120 ಸೀಟು, ಕಾಂಗ್ರೆಸ್ನವ್ರದ್ದು ಒಂದು 150 ಸೀಟು. ಇವ್ರು ಹೇಳೋ ಪ್ರಕಾರ JDS ಇನ್ ಮಿಕ್ಕಿದ್ದುಳಿದೆಲ್ಲ ಸೇರಿದಂತೆ ಓಹೋ ದೊಡ್ಡ ಲೆಕ್ಕ ಆಯ್ತಪ್ಪ ಇದು. ವಿಧಾನಸೌಧದಲ್ಲಿ ನಾವು 224 ಕುರ್ಚಿ ಬದಲಾಗಿ ಬರೋಬ್ಬರಿ 900 ಕುರ್ಚಿ ಹಾಕ್ಬೇಕು ನೋಡ್ರಪ್ಪ. ನಗಣ ಏನ್ರಿ ಇದು? ಈ ನಮ್ಮ ರಾಜ್ಯದ ಸ್ಥಿತಿ ಹಿಂಗ್ಯಾಕಾಯ್ತಂತ? ಕರ್ನಾಟಕದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಹೌದೌದು ಬಿಡ್ರಿ, ಯಾಕೆ ಹಿಂಗಾಯ್ತು? ಈ ಪರಿಸ್ಥಿತಿಯನ್ನ ಪರಿಣಾಮಕಾರಿಯಾಗಿ ನಿಭಾಯಿಸುವಲ್ಲಿ ನಮ್ಮ ರಾಜ್ಯ ಸರ್ಕಾರ, ವಿರೋಧ ಪಕ್ಷ, ಕೇಂದ್ರದ ಮಂತ್ರಿಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹೌದಾ? ಅಲ್ರಿ ಇವರೆಲ್ಲ ಯಾವಾಗಿಂದ ಹಿಂಗಂತ? ರಾಜರ ಕಾಲದಲ್ಲೂ ಹಾಗೆ, ಪ್ರಜಾಪ್ರಭುತ್ವ ಬಂದ ಮೇಲೂ ಅದೇ ರೀತಿ. ಹಂಗ ಮತ್ತೆ ಈ ನಮ್ಮ ಶೆಟ್ಟರ್ ಸರ್ಕಾರ, ರಾಜ್ಯ ಸರ್ಕಾರ ಬದುಕಿಲ್ಲ, ಸತ್ತ ಹೋಯ್ತಾ? ಸರಿ, ಇವಾಗ ಅವ್ರು ಏನ್ ಮಾಡ್ಬೇಕ್ರಿ? ಕೂಡಲೇ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಂಗ ಮತ್ತೆ ಆಗ್ತಾಡ ಹೊಡಿರಿ ಹಾಲ್ಗಿ. ಓಕೆ ಸ್ಟಾಪ್ ಸ್ಟಾಪ್. ಫೈನಲ್ ಆಗಿ ನಮ್ಮ ಈಶು ಅಂಕಲ್ ಇದ್ದಾರೆ ನೋಡ್ರಿ. ನಿಮಗೊಂದು ವಿಷಯ ಗೊತ್ತೈತೇನ್ರಿ? ಈ ನಮ್ಮ ಈಶು ಅಂಕಲ್ಗೆ ನಾವು ಪ್ರಶ್ನೆ ಹೆಂಗ್ ಕೇಳ್ಬೇಕಪ್ಪ ಅಂದ್ರ ಕೇಳ್ರಿ, ಹೇಳ್ತೀನಿ. ಹಾ, ನಾವು ಹಿಂಗ್ ಪ್ರಶ್ನೆ ಕೇಳಿದ್ರ ಅವರು ಹೆಂಗ್ ಉತ್ತರ ಕೊಡ್ತಾರ ಗೊತ್ತನ್ರಿ? ಕೇಳ್ರಿ. ಕೆಟ್ಟ ಬಟ್ಟಯ ಬುಡ ತಬುಡ. ಕೇಳಿದ್ರಪ್ಪ, ಇಷ್ಟ ನೋಡ್ರಿ. ನಾವ್ ಏನೇ ಕೇಳಿದ್ರು ಅದಕ್ಕೆ ಅವರು ಹಿಂಗ್ ಉತ್ತರ ಕೊಡ್ತಾರ. ಓಕೆ, ಇವಾಗ ಏನಿವೆ ನಮ್ಗೆ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.